ಇವತ್ತು ಅನದರ್ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ. ಅದುವೇ ಮಸಲ್ ಮಾಸ್, ಸ್ನಾಯುವಿನ ದ್ರವ್ಯ. ಈ ಸ್ನಾಯುವಿನ ದ್ರವ್ಯ ನಮಗೆ ಮಾಡಬೇಕು ಅಂದ್ರೆ, ನಮ್ಮ ದೇಹದಲ್ಲಿ ಸ್ನಾಯುವಿನ ದ್ರವ್ಯ ಆಗ್ಬೇಕು ಅಂದ್ರೆ ಪ್ರೋಟೀನ್ ಅಷ್ಟೇ ಪಾತ್ರ ವಹಿಸುತ್ತೆ, ಬೇರೆ ಯಾವುದು ಕೂಡ ನಮ್ಗೆ ಇಂಪಾರ್ಟೆನ್ಸ್ ಅಲ್ಲ ಅಂತ ನಾವು ತುಂಬಾ ಜನ ತಿಳ್ಕೊಂಡಿದೀವಿ. ಇದು ಸರಿಯೋ ಅಥವಾ ತಪ್ಪು ಅನ್ನೋದ್ರ ಬಗ್ಗೆ ಈ ಸಂಚಿಕೆಯಲ್ಲಿ ನೋಡೋಣ. ಮೊದಲನೇದಾಗಿ ಈ ಮಸಲ್ ಮಾಸ್ ಅಂತ ನಾವು ಏನ್ ಮಸಲ್ಸ್ ನಾವಿನ ದ್ರವ್ಯ ಅಂತ ಹೇಳ್ತೀವಿ. ಈ ಮಸಲ್ ಮಾಸ್ ಪ್ರೊಡಕ್ಷನ್ ಆಗಕ್ಕೆ, ನಮ್ಮ ದೇಹದಲ್ಲಿ ಮಸಲ್ ಮಾಸ್ ಆಗಕ್ಕೆ ಪ್ರೋಟೀನ್ ಅಷ್ಟೇ ಅವಶ್ಯಕತೆ ಇದೆ ಅಂತ ನಾವು ತುಂಬಾ ಜನನ ತಿಳ್ಕೊಂಡಿದೀವಿ ಅಲ್ವಾ. ಆದ್ರೆ ಈಗ ಪ್ರೋಟೀನ್ ಈಗ ಮಸಲ್ ಮಾಸ್ ಫಾರ್ಮೇಶನ್ ಆಗ್ಬೇಕು ಅಂದ್ರೂ ಕೂಡ ನಮ್ಮ ದೇಹಕ್ಕೆ ಪ್ರೋಟೀನ್ ಮುಖ್ಯ. ಆದ್ರೆ ಪ್ರೋಟೀನ್ ಇಂದನೇ ಮಸಲ್ ಮಾಸ್ ಆಗುತ್ತೆ ಅನ್ನೋದು ನಾವು ತಪ್ಪು ಕಲ್ಪನೆ. ಯಾಕೆ ಅಂತಂದ್ರೆ, ನಮ್ಮ ದೇಹಕ್ಕೆ ಪ್ರೋಟೀನ್ ಎಷ್ಟು ಅವಶ್ಯಕನೋ ಬೇರೆ ಪೋಷಕಾಂಶನೂ ಅಷ್ಟೇ ಅವಶ್ಯಕತೆ ಇರುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಮಸಲ್ ಮಾಸ್ ಡೆವಲಪ್ಮೆಂಟ್ ಆಗಬೇಕು ಅಂತಂದ್ರೆ ಎಕ್ಸಸೈಸ್ ಕೂಡ ವೆರಿ ಇಂಪಾರ್ಟೆಂಟ್ ರೋಲ್ ವಹಿಸುತ್ತೆ. ಯಾಕೆ ಅಂತಂದ್ರೆ, ನಮ್ಗೆ ಯಾವುದೇ ಒಂದು ಮಸಲ್ ಮಾಸ್ ಮತ್ತೆ ರೀಗ್ರೋತ್ ಆಗಬೇಕು ಅಂತಂದ್ರೆ ನಾವಿಲ್ಲಿ ಎಕ್ಸಸೈಸ್ ಅಂದ್ರೆ ಯಾವುದೇ ಒಂದು ಎಕ್ಸಸೈಸ್ ಮಾಡಿದಾಗ ನಮಗೆ ಮಸಲ್ ಬ್ರೇಕ್ ಡೌನ್ ಆಗುತ್ತೆ. ಅದನ್ನ ರಿಪೇರ್ ಮಾಡಿ ರೀಬಿಲ್ಡ್ ಮಾಡೋದಕ್ಕೆ ಪ್ರೋಟೀನ್ ಅವಶ್ಯಕತೆವಾಗಿರುತ್ತೆ. ಅಂದ್ರೆ ಎಲ್ಲದೂ ಕೂಡ ಬ್ಯಾಲೆನ್ಸ್ ಆಗಿ ನಮ್ಮ ದೇಹಕ್ಕೆ ಸಪೋರ್ಟ್ ಮಾಡೋದ್ರಿಂದ ನಮ್ಮ ಮಸಲ್ ಮಾಸ್ ಡೆವಲಪ್ಮೆಂಟ್ ಆಗಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ನಮಗೆ ಬರೀ ಪ್ರೋಟೀನ್ ಸೇವನೆಗೆ ತುಂಬಾ ಜನ ನೋಡಿದೀನಿ, ಈ ಹೈ ಪ್ರೋಟೀನ್ ಡಯಟ್ ಅಂತ ಫಾಲೋ ಮಾಡ್ತಾ ಇರ್ತಾರೆ, ಅಥವಾ ಯಾವುದೇ ತರ ಬೇರೆ ಪೋಷಕಾಂಶನ ಸೇವನೆ ಮಾಡ್ದಲ್ಲಿ ಬರೀ ಪ್ರೋಟೀನ್ಸ್ ಬೆಳಿಗ್ಗೆ ಎಗ್ಗು, ನೈಟ್ ಎಗ್ಗು ಅಥವಾ ಎಗ್ ಡಯಟ್ ಅಂತಾನು ಫಾಲೋ ಮಾಡ್ತಾರೆ. ಕೆಲವೊಬ್ರು ವೇಗನ್ ಡಯಟ್ ಅಲ್ಲಿ ವೇಗನ್ ಡಯಟ್ಸ್ ಅಲ್ಲಿ ಬರೀ ಕಾಳುಗಳನ್ನ ಸೇವನೆ ಮಾಡೋದು ಕೂಡ ಬರೀ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಪ್ರೋಟೀನ್ ಎಲ್ಲಾ ಆಹಾರದಲ್ಲೂ ಇರುತ್ತೆ. ಆದ್ರೆ ಈಗ ನಮ್ಗೆ ಪ್ರೋಟೀನ್ ಅಂತ ಅಂಶ ಅಂತ ಬಂದಾಗ ನಮ್ಗೆ ಕಾಳು, ಬೇಳೆ, ದ್ವಿದಳ ಧಾನ್ಯ, ಸೋಯಾಬೀನು, ಹಾಲು ಮತ್ತೆ ಹಾಲಿನ ಉತ್ಪಾದನೆಗಳಲ್ಲಿ ಇರುತ್ತೆ, ನಾನ್ ವೆಜ್ ಅಲ್ಲಿ ಇರುತ್ತೆ, ಎಗ್ ಅಲ್ಲಿ ಇರುತ್ತೆ. ಈ ತರ ಎಲ್ಲಾದ್ರಲ್ಲೂ ಪ್ರೋಟೀನ್ ತುಂಬಾ ಹೇರಳವಾಗಿರುತ್ತೆ. ಆದ್ರೆ ತರಕಾರಿ ಮತ್ತೆ ಹಣ್ಣುಗಳಲ್ಲಿ ಪ್ರೋಟೀನ್ ತುಂಬಾ ಕಮ್ಮಿ ಪ್ರಮಾಣದಲ್ಲಿ ಇರುತ್ತೆ. ಸೊ ನಾವಿಲ್ಲಿ ಪ್ರೋಟೀನ್ನೇ ಬರೀ ಸೇವನೆ ಮಾಡ್ತಾ ಇದ್ರೆ ನಮಗೆ ಬೇರೆ ತರ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಕೂಡ ಆಗ್ತಾ ಬರುತ್ತೆ. ಯಾಕಂದ್ರೆ ಪ್ರೋಟೀನ್ ಅಷ್ಟೇ ನಮ್ಮ ದೇಹಕ್ಕೆ ಮುಖ್ಯ ಪಾತ್ರ ವಹಿಸಲ್ಲ. ಈವನ್ ಮಸಲ್ ಫಾರ್ಮೇಶನ್ ಆಗ್ಬೇಕು ಅಂದ್ರೆ ನಿಮ್ಗೆ ಬರೀ ಪ್ರೋಟೀನ್ ಅಲ್ಲ, ನಮ್ಗೆ ಪ್ರೋಟೀನ್ ಅಲ್ಲಿ ಅಮೈನೋ ಆಸಿಡ್ಸ್ ಕೂಡ ಹೇರಳವಾಗಿ ಬೇಕಾಗತ್ತೆ. ಈ ಅಮೈನೋ ಆಸಿಡ್ಸ್ ಅಂತ ನಾವು ಹೇಳ್ತೀವಿ. ಈ ಅಮೈನೋ ಆಸಿಡ್ಸ್ ಪ್ರೋಟೀನ್ ಇಂದನೇ ಬರುತ್ತೆ. ಬಟ್ ಈ ಅಮೈನೋ ಆಸಿಡ್ಸ್ ಅಲ್ಲಿ 2 ತರ ಅಮೈನೋ ಆಸಿಡ್ಸ್ ಅಂತ ನಾವು ಹೇಳ್ತೀವಿ. ಈ ಅಮೈನೋ ಆಸಿಡ್ಸ್ ಅಂದ್ರೆ ನಮ್ಮ ದೇಹಕ್ಕೆ ಯಾವುದೇ ಫಂಕ್ಷನ್ ಆಗಬೇಕು ಅಂದ್ರೆ ಈ ಅಮೈನೋ ಆಸಿಡ್ಸ್ ನ ಬಹು ಮುಖ್ಯ ಪಾತ್ರ ವಹಿಸುತ್ತೆ. ಈ ಅಮೈನೋ ಆಸಿಡ್ಸ್ 20 ಅಮೈನೋ ಆಸಿಡ್ಸ್ ಇರುತ್ತೆ. ಅಂದ್ರೆ ಈ ಪ್ರೋಟೀನ್ ಇಂದನೇ ಬರೋದು. ಕೆಲವೊಂದು ಅಮೈನೋ ಆಸಿಡ್ಸ್ 11 ಅಮೈನೋ ಆಸಿಡ್ಸ್ ನಮ್ಮ ದೇಹದೊಳಗೆ ನಮ್ಮ ದೇಹನೇ ಅದನ್ನ ಪ್ರೊಡಕ್ಷನ್ ಮಾಡುತ್ತೆ. ಅದನ್ನ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ ಕರಿತೀವಿ. ಇನ್ನು 9 ಅಮೈನೋ ಆಸಿಡ್ಸ್ ನಮ್ಮ ದೇಹದಲ್ಲಿ ನಮ್ಮ ಪ್ರೊಡಕ್ಷನ್ ಆಗದೆ ಇರೋ ಕಾರಣ ನಾವು ಆಹಾರದ ಮುಖಾಂತರ ಇದು ಸೇವನೆ ಮಾಡಬೇಕಾಗತ್ತೆ. ಇದನ್ನ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ ಹೇಳ್ತೀವಿ. ಈ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್, ಈಗ ಪ್ರೋಟೀನ್ ಬಗ್ಗೆ ಬರೀ ಪ್ರೋಟೀನ್ ಅಷ್ಟೇ ಫೋಕಸ್ ಮಾಡಬಾರ್ದು, ಯಾವ ಆಹಾರದಲ್ಲಿ ಯಾವ ತರ ಅಮೈನೋ ಆಸಿಡ್ಸ್ ಇದೆ ಅಂತ ನಾವು ನೋಡ್ಬೇಕು. ಈಗ ಟ್ರಿಪ್ಟೋಪ್ಯಾನ್ ಅಂತ ಹೇಳ್ತೀವಿ, ಲೈಸಿನ್ ಅಂತ ಹೇಳ್ತೀವಿ, ಇವೆಲ್ಲ ಕೂಡ ಅಮೈನೋ ಆಸಿಡ್ಸ್ ಆಗಿರುತ್ತೆ. ಇದನ್ನ ಆಹಾರದ ಮುಖಾಂತರ ನಾವು ಸೇವನೆ ಮಾಡಲೇಬೇಕಾಗತ್ತೆ. ಈ ಆಹಾರದ ಮುಖಾಂತರ ಸೇವನೆ ಮಾಡಿದಾಗ ನಮ್ಮ ದೇಹದಲ್ಲಿ ಆ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಎಲ್ಲ ಸೇರಿ ಪ್ರೋಟೀನ್ ಫಾರ್ಮೇಶನ್ ಆಗಿ ಮಸಲ್ಸ್ ಗ್ರೋತ್ಗೆ ಹೆಲ್ಪ್ ಆಗ್ತಾ ಬರುತ್ತೆ. ಸೊ ಈ ಎಸೆನ್ಷಿಯಲ್ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಎರಡೂ ಕೂಡ ಬಹು ಮುಖ್ಯವಾದ ಪಾತ್ರ ವಹಿಸುತ್ತೆ ಮಸಲ್ ಮಾಸ್ ನ ಗ್ರೋತ್ ಮಾಡಕ್ಕೆ. ಹಾಗೆ ಈಗ ಪ್ರೋಟೀನ್ ಅಷ್ಟೇ ನಮ್ಗೆ, ಈಗ ನಾವು ಅಧ್ಯಯನದ ಪ್ರಕಾರವಾಗಿ ಹೋದಾಗ ಪ್ರೋಟೀನ್ ಅಷ್ಟೇ ಬೇಕಾ ಅಂತ ನೋಡಿದಾಗ ಅಧ್ಯಯನಗಳು ಏನ್ ಹೇಳ್ತವೆ, ರಿಸರ್ಚ್ ಆರ್ಟಿಕಲ್ಸ್ ಎಲ್ಲ ಏನ್ ಹೇಳುತ್ತೆ ಅಂತಂದ್ರೆ, ನಾವು ಬರೀ ನಮ್ಮ ದೇಹಕ್ಕೆ ಲೀನ್ ಬಾಡಿ ಮಾಸ್ ಅಂತ ಹೇಳ್ತೀವಿ. ಅಂದ್ರೆ ಮಸಲ್ ಮಾಸ್ ನ ಗ್ರೋತ್ ಆಗಕ್ಕೆ ಒಂದು ಪ್ರೋಟೀನ್ ಕಾರಣ ಆಗತ್ತೆ. ಹಾಗೆ ನಾವು ಸಮತೋಲಿತ ಆಹಾರ, ಬೇರೆ ಪೋಷಕಾಂಶಗಳು ಮುಖ್ಯ ಪಾತ್ರ ವಹಿಸುತ್ತೆ. ಅದೇ ರೀತಿ ನಿಮ್ಮ ರೆಸಿಸ್ಟೆನ್ಸ್ ವರ್ಕೌಟ್ ಕೂಡ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಯಾಕೆಂದ್ರೆ ನಿಮ್ಮ ರಿಪೇರ್ ಆಗಿ ರೀಬಿಲ್ಡ್ ಮಸಲ್ ಆಗಕ್ಕೆ ನಿಮ್ಗೆ ರೆಸಿಸ್ಟೆನ್ಸ್ ವರ್ಕೌಟ್ ಕೂಡ ಮಾಡ್ಬೇಕಾಗತ್ತೆ. ನಮ್ಮ ಬರೀ ಪ್ರೋಟೀನ್ ಸೇವನೆಯಿಂದ ನಿಮ್ಮ ಲೀನ್ ಮಾಸ್ ಡೆವಲಪ್ಮೆಂಟ್ ಆಗತ್ತೆ, ಆದ್ರೆ ಮಸಲ್ ಬಿಲ್ಡಪ್ ಆಗಕ್ಕೆ ಸಾಧ್ಯ ಆಗಲ್ಲ. ಮಸಲ್ ಬಿಲ್ಡಪ್ ಆಗ್ಲೇಬೇಕು ಅಂದ್ರೆ ನೀವು ರೆಸಿಸ್ಟೆನ್ಸ್ ವರ್ಕೌಟ್ ಕೂಡ ಮಾಡ್ಬೇಕಾಗತ್ತೆ. ಈಗ ಪ್ರೋಟೀನ್ ವಿಷಯಕ್ಕೆ ಬಂದಾಗ ನಾವು ಹೇಳ್ತೀವಿ, ನಮ್ಗೆ ಪ್ರೋಟೀನ್ ಯಾವ ತರ ಸೇವನೆ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಅಂತ ಬಂದಾಗ, ಈಗ ನಾವು RDA ಗೈಡ್ಲೈನ್ಸ್ ಪ್ರಕಾರ
ರೆಕಮೆಂಡರಿ ಡಯಟರಿ ಅಲೋವೆನ್ಸ್ ಪ್ರಕಾರ ಒಬ್ಬ ಮನುಷ್ಯ 0.8 ಗ್ರಾಮ್ಸ್ ಪರ್ kg ಬಾಡಿ ವೇಟ್ ಪ್ರಕಾರವಾಗಿ ನಾವು ಫಾಲೋ ಮಾಡಬೇಕಾಗತ್ತೆ. ಇನ್ ಕೇಸ್ ರೆಸಿಸ್ಟೆನ್ಸ್ ವರ್ಕೌಟ್ ಮಾಡ್ತಾ ಇದ್ರೆ ಇದರಲ್ಲಿ ಇಂಟೆನ್ಸಿಟಿ ವರ್ಕೌಟ್ ಅಂತ ಹೇಳ್ತೀವಿ. ಎಷ್ಟು ಡ್ಯೂರೇಷನ್ ಅಲ್ಲಿ ಇಂಟೆನ್ಸಿಟಿ ವರ್ಕ್ ಮಾಡ್ತಾ ಇದ್ದಾರೆ ಅದನ್ನ ನೋಡಿಕೊಂಡು ನಾವು ಪ್ರೋಟೀನ್ ಕೊಡಬೇಕಾಗತ್ತೆ ದೇಹಕ್ಕೆ. ಈಗ ನಾವು 1 ಗ್ರಾಮ್ 1.5 ಗ್ರಾಮ್ಸ್ ಅಥವಾ 1.6 ಗ್ರಾಮ್ಸ್ ಕೆಲವು ಟೈಮ್ 3 ಗ್ರಾಮ್ಸ್ ಅಂದ್ರೆ ತುಂಬಾ ಹೆವಿ ರೆಸಿಸ್ಟೆನ್ಸ್ ವರ್ಕೌಟ್ ಮಾಡ್ತಾರೆ, ದಿನಕ್ಕೆ 4 ಅವರ್ಸ್ ಎಲ್ಲ ರೆಸಿಸ್ಟೆನ್ಸ್ ವರ್ಕೌಟ್ ಮಾಡ್ತಾ ಇದ್ದಾರೆ, ರನ್ನಿಂಗ್ ಮಾಡ್ತಾ ಇದ್ದಾರೆ, ಜಾಗಿಂಗ್ ಅಥವಾ ಜಿಮ್ಮಿಂಗ್, ವೇಟ್ ಲಿಫ್ಟಿಂಗ್, ಬಾಡಿ ಬಿಲ್ಡರ್ಸ್ ಎಲ್ಲ ಇದ್ರೆ ಅವರಿಗೆ ಈ ಪ್ರೋಟೀನ್ ಅವಶ್ಯಕತೆ ಜಾಸ್ತಿ ಇದೆ. ಎಷ್ಟು ರೆಸಿಸ್ಟೆನ್ಸ್ ವರ್ಕೌಟ್ ಮಾಡ್ತಾ ಇರ್ತಾರೋ ಅಷ್ಟೇ ಪ್ರಮಾಣದಲ್ಲಿ ನಾವು ಪ್ರೋಟೀನ್ ಕೂಡ ಕೊಡಬೇಕಾಗತ್ತೆ. ನೀವು ಇನ್ ಕೇಸ್ ನೀವು ಎಷ್ಟು ಜಾಸ್ತಿ ವರ್ಕೌಟ್ ಮಾಡಿ ಪ್ರೋಟೀನ್ ಕೊಡ್ಲಿಲ್ಲ ಅಂತಂದ್ರೆ ಏನಾಗುತ್ತೆ, ಮಸಲ್ ವೀಕನಿಂಗ್ ಆಗುತ್ತೆ. ಯಾಕಂದ್ರೆ ನಾವು ಇಲ್ಲಿ 2 ತರ ನಾವು ವರ್ಕೌಟ್ ನ ಹೇಳ್ತೀವಿ, ಎರೋಬಿಕ್ ಮತ್ತೆ ಆನರೋಬಿಕ್ ವರ್ಕೌಟ್ಸ್ ಅಂತ ಹೇಳ್ತೀವಿ. ಈ ಎರೋಬಿಕ್ ವರ್ಕೌಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೀವು ರನ್ನಿಂಗ್ ಮಾಡೋದು, ಜಾಗಿಂಗ್ ಮಾಡೋದು ಅಥವಾ ಸ್ವಿಮ್ಮಿಂಗ್ ಮಾಡೋದು, ಇದರಲ್ಲಿ ಏನಾಗುತ್ತೆ ನಿಮ್ಮ ದೇಹ ಕಾರ್ಬೋಹೈಡ್ರೇಟ್ ಮತ್ತೆ ಫ್ಯಾಟ್ ನ ಎನರ್ಜಿಯಾಗಿ ಬಳಸ್ಕೊಳುತ್ತೆ. ಅಂದ್ರೆ ನಾವು ಉಸಿರಾಡಿದಾಗ ಇದು ಉಸಿರಾಟ ಜಾಸ್ತಿ ಆಗುತ್ತೆ ಎರೋಬಿಕ್ ಅಂತಂದ್ರೆ. ಆನರೋಬಿಕ್ ಎಕ್ಸರ್ಸೈಸ್ ಅಂದ್ರೆ ನಿಮ್ಮ ಪ್ರೋಟೀನ್ ಮಸಲ್ಸ್ ಏನಿದ್ರೆ ಅದು ನಿಮ್ಮ ದೇಹಕ್ಕೆ ಎನರ್ಜಿನ ಕೊಡ್ತಾ ಹೋಗುತ್ತೆ. ಅವಾಗ ಮಸಲ್ ಬ್ರೇಕ್ ಡೌನ್ ಆಗಿ ಎನರ್ಜಿ ಕೊಡೋದ್ರಿಂದ ಮಸಲ್ ವೀಕ್ ಆಗುತ್ತೆ ನೀವು ಹೆವಿ ವರ್ಕೌಟ್ಸ್ ಮಾಡಿದಾಗ. ಅದು ನೆಕ್ಸ್ಟ್ ವಿತಿನ್ ನೀವು ಎಕ್ಸರ್ಸೈಸ್ ತದನಂತರ ನೀವು ಪ್ರೋಟೀನ್ ಇಂಟೇಕ್ ಮಾಡಿದಾಗ ಆವಾಗ ನಿಮಗೆ ಮಸಲ್ ಗ್ರೋತ್, ಪ್ರೋಟೀನ್ ಕೊಟ್ಟಾಗ ರಿಪೇರ್ ಮತ್ತೆ ರೀಬಿಲ್ಡಿಂಗ್ ಆಫ್ ಅ ಮಸಲ್ ಮಾಸ್ ಇರುತ್ತೆ, ಅವಾಗ ಮಸಲ್ ಗ್ರೋತ್ ಆಗುತ್ತೆ. ಇನ್ ಕೇಸ್ ನೀವು ಕೊಡ್ಲಿಲ್ಲ ಎಕ್ಸರ್ಸೈಸ್ ತದನಂತರ ನೀವು ಪ್ರೋಟೀನ್ ನ ಕೊಡ್ಲಿಲ್ಲ ಅಂತಂದ್ರೆ ಅವಾಗ ಮಸಲ್ ವೀಕ್ ಆಗ್ತಾ ಬರುತ್ತೆ. ಹಾಗಾಗಿ ಮಸಲ್ ನ ಅವಶ್ಯಕತೆ ತುಂಬಾ ಇರುತ್ತೆ, ಪ್ರೋಟೀನ್ ಅವಶ್ಯಕತೆ ತುಂಬಾ ಇರೋದ್ರಿಂದ ಪ್ರೋಟೀನ್ ಸರಿಯಾಗಿ ಸಮತೋಲಿತವಾಗಿ ತಗೊಳ್ಳೋದು ಕೂಡ ಅವಶ್ಯಕತೆವಾಗುತ್ತೆ. ಸೊ ಅಧ್ಯಯನಗಳು ನಮಗೆ ಹೇಳಿದವು, ರಿಸರ್ಚ್ ಪ್ರಕಾರ ಹೇಳಿದಾಗ ನಮಗೆ ಪ್ರೋಟೀನ್ ಅಷ್ಟೇ ಮುಖ್ಯ ಅಲ್ಲ, ರೆಸಿಸ್ಟೆನ್ಸ್ ವರ್ಕೌಟ್ ಅದ್ರ ಪ್ರಮಾಣವಾಗಿ ಪ್ರೋಟೀನ್ ಕೊಡೋದು ಮುಖ್ಯ. ಅದ್ರ ಜೊತೆಗೆ ಸಮತೋಲಿತವಾಗಿ ನೀವು ಆಹಾರ ಪದ್ಧತಿನ ಫಾಲೋ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಿಮಗೆ ಮಸಲ್ ಮಾಸ್ ಬಿಲ್ಡ್ ಆಗಬೇಕು ಅಂದ್ರೆ ಕ್ಯಾಲ್ಸಿಯಂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಅಮೈನೋ ಆಸಿಡ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ, ವಿಟಮಿನ್ ಡಿ ಇಂಪಾರ್ಟೆಂಟ್ ಆಗಿರುತ್ತೆ. ಇವನ್ ಮಸಲ್ ಫ್ಲೆಕ್ಸಿಬಲ್ ಆಗಿರ್ಬೇಕು ಅಂದ್ರೆ ಫ್ಯಾಟ್ ಕೂಡ ಇಂಪಾರ್ಟೆನ್ಸ್ ಆಗಿರುತ್ತೆ. ಕೆಲವೊಂದು ನ್ಯೂಟ್ರಿಷನ್ ಡಿಫ್ರೆಂಟ್ ರೋಲ್ನ ಪ್ಲೇ ಮಾಡೋದ್ರಿಂದ ನೀವು ಪ್ರೋಟೀನ್ ಅಷ್ಟೇ ಫೋಕಸ್ ಮಾಡೋದು ಬೇಡ, ಎಲ್ಲಾದು ಕೂಡ ಈವನ್ ಇನ್ಕ್ಲೂಡಿಂಗ್ ಆಫ್ ಅ ಪ್ರೋಟೀನ್ ನಿಮ್ಮ ವೆಯ್ಟ್ ಪ್ರಕಾರ, ನಿಮ್ಮ ಇಂಟೆನ್ಸಿಟಿ ವರ್ಕೌಟ್ ಪ್ರಕಾರ ಎಷ್ಟು ಪ್ರೋಟೀನ್ ತಗೋಬೇಕೋ ತಗೊಂಡು ಅದ್ರ ಜೊತೆಗೆ ಬೇರೆ ಪೋಷಕಾಂಶನ ಫೋಕಸ್ ಮಾಡಿ ನೀವು ತಗೊಂಡಾಗ ಮಸಲ್ ಮಾಸ್ ಗ್ರೋತ್ ಆಗುತ್ತೆ. ಹಾಗೆ ಬರೀ ಪ್ರೋಟೀನ್ ತಗೊಳೋದ್ರಿಂದನೇ ಮಸಲ್ ಮಾಸ್ ಗ್ರೋತ್ ಆಗಲ್ಲ. ಸೊ ವೀಕ್ಷಕರೇ, ಇಲ್ಲಿ ತನಕ ನಾನು ಪ್ರೋಟೀನ್ ಮತ್ತೆ ಮಸಲ್ ಮಾಸ್ ಯಾವ ತರ ಬಿಲ್ಡ್ ಆಗುತ್ತೆ ಅಂತ ತಿಳಿಸ್ಕೊಟ್ಟೆ. ಇದೇ ರೀತಿ ನಾವು ಮತ್ತೊಂದು ಸಂಚಿಕೆಯಲ್ಲಿ ಮಿತ್ ಅಂಡ್ ಫ್ಯಾಕ್ಟ್ ಬಗ್ಗೆ ಮಾತಾಡ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಆಯುಷ್ ಟಿವಿ. ವೀಕ್ಷಕರೇ, ಅಂಗೈಯಲ್ಲಿ ಆರೋಗ್ಯ ಕಾರ್ಯಕ್ರಮದಲ್ಲಿ ನಿಮಗೆ ಮಿತ್ ಅಂಡ್ ಫ್ಯಾಕ್ಟ್ ಬಗ್ಗೆ ತಿಳ್ಕೋಬೇಕು ಅಂತ, ನಿಮಗೆ ಗೊತ್ತಿರೋ ಮಿತ್ ಅಂಡ್ ಫ್ಯಾಕ್ಟ್ ಬಗ್ಗೆ ನಾನು ಮಾತಾಡಬೇಕು ಅಂತಂದ್ರೆ ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಲ್ಲಿ ನಿಮ್ಮ ಗೊತ್ತಿರೋ ಟಾಪಿಕ್ ಬಗ್ಗೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ, ಅಂಗೈಯಲ್ಲಿ ಆರೋಗ್ಯ ಸಂಚಿಕೆಯಲ್ಲಿ ನಾವು ಆ ಟಾಪಿಕ್ ಬಗ್ಗೆ ನಾನು ಮಾತಾಡ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಆಯುಷ್ ಟಿವಿ. ನಮಸ್ಕಾರ.